ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜಕೀಯ ದಾಳಗಳೇ ಹಾಗೆ. ಅವರ ರಾಜಕೀಯ ಅಜೆಂಡಾ ಹೇಗಿರುತ್ತೆ, ಹೊರನೋಟಕ್ಕೆ ಯಾವ ರಾಜಕೀಯ ದಾಳ ಇಡ್ತಾ ಇರ್ತಾರೋ ಆ ದಾಳದ ರಾಜಕೀಯ ಆಳ ಬೇರೆಯೇ ಇರುತ್ತೆ. ಹೊರಗೆ ಹೇಳ್ತಿರುವ ವಿಷಯವಷ್ಟೇ ಅಲ್ಲದೆ ಅದನ್ನು ಮೀರಿದ ಪೊಲಿಟಿಕಲ್ ಪ್ಲಾನ್ ಅದರ ಹಿಂದಿರುತ್ತೆ. ಈಗ ಸಿದ್ದರಾಮಯ್ಯನವರು ಉರುಳಿಸಿರುವ ದಾಳವೂ ಅಂಥದ್ದೇ. ಏನದು? ಅದೇ ದಲಿತ ದಾಳ. ನೋಡೋಣ ಆ ದಲಿತ ದಾಳದ ಆಳ ಎಳೆ ಎಳೆಯಾಗಿ. ಈಗ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಮಾಡೋರಿಗೆ ನಾಲ್ಕೈದು ಮಾಡಬೇಕು ಅಂತಿದ್ರು, ಒಬ್ಬರಿಗೆ ಮಾಡಬೇಕು ಅಂತ ಹೇಳಿ ಮಾಡಿದವರು ಯಾರು? ಸಿದ್ದರಾಮಯ್ಯನವರ ಈ ಹೇಳಿಕೆ ಕೇವಲ ಒಂದು ಮಾಮೂಲಿ ಭಾಷಣದ ಮಧ್ಯೆ ಲೋಕಾಭಿರಾಮವಾಗಿ ಬಂದ ಹೇಳಿಕೆ ಅಂತಷ್ಟೇ ನೋಡುವುದಕ್ಕೆ ಸೀಮಿತವಲ್ಲ. ಇದೇ ಕಾರಣಕ್ಕೆ ಒಳ ಮೀಸಲಾತಿ ಹೋರಾಟದ ಅಖಾಡದಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಒಂದು ಬಹಿರಂಗ ಹೇಳಿಕೆ ಈಗ ರಾಜ್ಯ ರಾಜಕಾರಣದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಈಗ್ಯಾಕೆ ಸಿದ್ದರಾಮಯ್ಯನವರು ಒಳ ಮೀಸಲಾತಿಯ ವಿಷಯದ ಬಗ್ಗೆ ಮಾತನಾಡಿದ್ರು ಅಂದ್ರೆ, ಅವರು ಹೋಗಿದ್ದೇ ಒಳ ಮೀಸಲಾತಿಯ ಬಗ್ಗೆ ವಿಚಾರ ಸಂಕಿರಣ ಉದ್ಘಾಟಿಸೋಕೆ. ಸ್ವಾಭಾವಿಕವಾಗಿ ಅಲ್ಲಿ ಸಿದ್ದರಾಮಯ್ಯ ಅವರು ಒಳ ಮೀಸಲಾತಿ, ಸಾಮಾಜಿಕ ನ್ಯಾಯ, ಹೋರಾಟ ಇದೇ ವಿಚಾರಗಳ ಬಗ್ಗೆ ಮಾತನಾಡಿದ್ರು. ಹಾಗೆ ಮಾತಾಡ್ತಾ ಅಧಿಕಾರ ಇರಲಿ ಅಥವಾ ಇಲ್ದಿರ್ಲಿ ತಮ್ಮ ಸಾಮಾಜಿಕ ನ್ಯಾಯ ಅಥವಾ ಒಳ ಮೀಸಲಾತಿ ಹೋರಾಟ ನಿಲ್ಲೋದಿಲ್ಲ ಅಂದ್ರು. ನಾನು ಈಗ ಸರ್ಕಾರದ ಮುಖ್ಯಸ್ಥನಲ್ಲ, ನನ್ನ ಕೈಯಲ್ಲಿ ಅಧಿಕಾರವಿಲ್ಲ, ಆದರೆ ಒಳ ಮೀಸಲಾತಿಯಲ್ಲಿರುವ ಗೊಂದಲಗಳನ್ನು ನಿವಾರಿಸಿ ಅದನ್ನು ಜಾರಿ ಮಾಡುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಬಳಿ ಮಾತುಕತೆ ನಡೆಸುತ್ತೇನೆ. ಶಿವಕುಮಾರ್ ಅವರು ನಾನು ಹೇಳಿದ ಮಾತನ್ನ ಕೇಳುತ್ತಾರೆ ಅಂತ ಹೇಳಿದ್ದಾರೆ. ಇಷ್ಟು ಹೇಳಿದ ಮೇಲೆ ಅಂತಿಮವಾಗಿ ಸಚಿವ ಸಂಪುಟವೇ ನಿರ್ಧಾರ ಕೈಗೊಳ್ಳಬೇಕಾಗಿದೆ ಅಂತಾನೂ ಅವರೇ ಹೇಳಿದ್ದಾರೆ. ಆದರೆ ಅಂತಿಮವಾಗಿ ನಾನು ಒಳ ಮೀಸಲಾತಿಯ ಪರ ಅಂತ ಹೇಳಿದ್ದಾರೆ. ನಾನು ನಿಮ್ಮ ಪರ ಇರ್ತೀನಿ, ಒಳ ಮೀಸಲಾತಿ ಪರ ಅಂದ್ರೆ ನಿಮ್ಮ ಪರ ಅಲ್ಲ. ಆದರೆ ಈಗ ಪ್ರಶ್ನೆ ಇರೋದು, ಡಿಕೆ ಶಿವಕುಮಾರ್ ಅವರ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂದ್ರೆ ಮುಂದೆ ನೇಮಕಾತಿಗಳನ್ನ ಮಾಡುವಾಗ ಒಳ ಮೀಸಲಾತಿಯ ಅನ್ವಯ ನೇಮಕ ಆಗಬೇಕು ಅನ್ನೋದು. ಈಗಾಗಲೇ ರಾಜ್ಯ ಸರ್ಕಾರ ಸುಮಾರು 56,000ಕ್ಕೂ ಹೆಚ್ಚು ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ಳೋದಾಗಿ ಹೇಳಿದೆ. ಈ ನೇಮಕಾತಿಯ ವೇಳೆ ಒಳ ಮೀಸಲಾತಿ ಜಾರಿ ಮಾಡೋದಾಗಿಯೂ ಹೇಳಿದೆ. ಆದರೆ ಈ ಮಧ್ಯೆ ಈ ಪ್ರಕರಣ ಕೋರ್ಟಿನ ಮೆಟ್ಟಿಲೇರಿದೆ. ಅದ್ಯಾಕೆ ಅನ್ನೋದನ್ನ ಮುಂದಿನ ಎಳೆಯಲ್ಲಿ ನೋಡೋಣ. ಆದರೆ ಸಿದ್ದರಾಮಯ್ಯನವರ ಈ ಭಾಷಣದ ಮೂಲಕ ಒಳ ಮೀಸಲಾತಿ ಜಾರಿ ಆಗಲೇಬೇಕು ಅಂತ ದನಿ ಎತ್ತುವ ಮೂಲಕ ಒಳ ಮೀಸಲಾತಿಗಾಗಿ ಹೋರಾಟ ನಡೆಸಿ ಎನ್ನುವ ಮೂಲಕ ತಾನು ಒಳ ಮೀಸಲಾತಿ ಪರ ಹೋರಾಟಕ್ಕೆ ಸಿದ್ಧ ಎನ್ನುವ ಮೂಲಕ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಸರ್ಕಾರದತ್ತ ಎಸೆದಿರುವ ಆಳ ಅಗಲ ವಿಸ್ತಾರವಾಗಿದೆ ಎನ್ನುವಂತ ವಿಶ್ಲೇಷಣೆಗೆ ಇಂಬು ಕೊಟ್ಟಿದೆ. ಒಳ ಮೀಸಲಾತಿ ಹೋರಾಟವನ್ನು ಹೋರಾಟಗಾರರು ಕೂಡ ಮಾಡೋದಕ್ಕೆ ಕರೆ ಕೊಡ್ತಿದ್ದಾರೆ. ಅಂದರೆ ಎಲ್ಲ ಒಂದು ಕಡೆ ಮತ್ತೆ ತಮ್ಮ ಒಂದು ಎಂದಿನಂತೆನ ತಮ್ಮ ಅಹಿಂದ ಒಂದು ಸಮುದಾಯವನ್ನು ಮತ್ತು ಆ ಒಂದು ಹಿಂದುಳಿದ ವರ್ಗಗಳ ಒಂದು ಆಕ್ಟಿವಿಸಮನ್ನು ಮತ್ತೆ ಚಾಲನೆಗೆ ತರ್ತಿದ್ದಾರೆ ಸಿದ್ದರಾಮಯ್ಯ ಅಂತ ಇದರ ಅರ್ಥ ಆಗುತ್ತೆ. ಆಮೇಲೆ ಇದನ್ನು ಈ ಥರದ ಒಂದು ರಾಜಕಾರಣದ ಪರಿಸ್ಥಿತಿ ಯಾಕೆ ಬಂತು ಸಿದ್ದರಾಮಯ್ಯನವರಿಗೆ? ಸಿದ್ದರಾಮಯ್ಯ ಅವರ ಈ ಭಾಷಣ, ಅದರಲ್ಲೂ ಒಳ ಮೀಸಲಾತಿ ಕುರಿತ ಹೇಳಿಕೆ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುತ್ತದೆಯೇ ಎನ್ನುವಂತ ಪ್ರಶ್ನೆಗೆ ರಾಜಕೀಯ ವಲಯದಲ್ಲಿ ವಿಭಿನ್ನ ವಿಶ್ಲೇಷಣೆಗಳು ಕೇಳಿ ಬರ್ತಾ ಇವೆ. ಸಿದ್ದರಾಮಯ್ಯ ಅವರು ತಮ್ಮ ಹೇಳಿಕೆಯ ಮೂಲಕ ತಾವು ಅಧಿಕಾರದಲ್ಲಿ ಇಲ್ಲದಿದ್ರೂ ತಳ ಸಮುದಾಯಗಳ ಪರವಾಗಿ ಧ್ವನಿ ಎತ್ತುತ್ತಿರುವುದಾಗಿ ತೋರಿಸಿಕೊಳ್ಳುವ ಮೂಲಕ ಒಳ ಮೀಸಲಾತಿ ಜಾರಿಯ ವಿಳಂಬದ ಹೊಣೆಯನ್ನ ಪ್ರಸ್ತುತ ಆಡಳಿತದ ಮೇಲೆ ಹೊರಿಸುವ ತಂತ್ರಗಾರಿಕೆ ಇದೆ ಎನ್ನುವ ವಿಶ್ಲೇಷಣೆಯೂ ಇದೆ. ಆದರೆ ಒಂದು ಸರ್ಕಾರವಾಗಿ ಒಂದು ಸಾಮಾಜಿಕ ನ್ಯಾಯಕ್ಕೆ ಬದ್ಧತೆ ಇದ್ದಂಥ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಮುಖ್ಯಸ್ಥರಾಗಿ ಡಿ ಕೆ ಶಿವಕುಮಾರ್ ಕೇವಲ ಒಂದು ಸಮುದಾಯದ ನಾಯಕನಾಗಿ ಮಾತ್ರ ತೀರ್ಮಾನ ತಗೊಳ್ಳೋದಿಲ್ಲ. ಎಲ್ಲೋ ಒಂದು ಕಡೆ ಆ ರೀತಿ ನೆರೇಟಿವ್ ಬಿಲ್ಡ್ ಮಾಡೋದಕ್ಕೆ ಸಿದ್ದರಾಮಯ್ಯ ಅಣಿಯಾಗ್ತಿದ್ದಾರೆ ಅಂತ ನನಗೆ ಅನಿಸ್ತದೆ. ಮೊದಲನೇದಾಗಿ ಸಿದ್ದರಾಮಯ್ಯನವರು ಈ ಭಾಷಣದ ಮೂಲಕ ಒಳ ಮೀಸಲಾತಿ ತೀರ್ಮಾನವನ್ನ ಬದ್ಧತೆಯೊಂದಿಗೆ ಮಾಡಿದ್ದು ನಾನು ಎನ್ನುವ ಸಂದೇಶ ನೀಡುತ್ತಿದ್ದಾರೆ. ಇದೇ ಕಾರಣಕ್ಕೆ ಇವರು ಬದ್ಧತೆ ಇದ್ದವರು ಮಾತ್ರ ಈ ಕೆಲಸ ಮಾಡೋದಕ್ಕೆ ಸಾಧ್ಯ ಎನ್ನುತ್ತಿದ್ದಾರೆ. ಇಲ್ಲಿ ಸಿದ್ದರಾಮಯ್ಯನವರು ಏಕಕಾಲಕ್ಕೆ ಕೊಡ್ತಾ ಇರುವ ಎರಡೆರಡು ಸಂದೇಶಗಳೇನು ಅಂದ್ರೆ, ಮೊದಲನೇದಾಗಿ ದಲಿತ ಪರ ತನಗೆ ಬದ್ಧತೆ ಇದೆ ಅನ್ನೋದು, ಎರಡನೇದಾಗಿ ಈಗ ಒಳ ಮೀಸಲಾತಿ ಜಾರಿ ಆಗಬೇಕು ಅಂದ್ರೆ ಬದ್ಧತೆ ಇದ್ದವರು ಮಾತ್ರ ಜಾರಿ ಮಾಡೋದಕ್ಕೆ ಸಾಧ್ಯ ಅನ್ನೋದು. ಅದೇ ಕಾರಣಕ್ಕೆ ಸಿದ್ದರಾಮಯ್ಯನವರ ಬದ್ಧತೆ ಮಾತಾಡಿದ್ದಾರೆ.
ಅಂದ್ರೆ ನಾ ಯಾಕೆ ಇವನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ ಬದ್ಧತೆ ಇದ್ದಾಗ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಈಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು 24.1% ಇದ್ದಾರೆ. ಸ್ವತಃ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗಲೇ ಒಳ ಮೀಸಲಾತಿಯ ಬಗ್ಗೆ ಸಚಿವ ಸಂಪುಟದಲ್ಲೇ ತೀರ್ಮಾನ ಮಾಡಿರುವಾಗ ಈಗ ಯಾಕೆ ಡಿಕೆ ಶಿವಕುಮಾರ್ ಸರ್ಕಾರಕ್ಕೆ ಪ್ರಶ್ನೆ ಎತ್ತಿದ್ದಾರೆ ಅಂದ್ರೆ, ಇದೇ ಸರ್ಕಾರ 56,000ಕ್ಕೂ ಹೆಚ್ಚು ಹುದ್ದೆಗಳ ಭರ್ತಿ ಮಾಡುವ ಘೋಷಣೆ ಮಾಡಿದೆ. ಈ ಸರ್ಕಾರಿ ಹುದ್ದೆಗಳ ಭರ್ತಿ ಮಾಡುವ ವೇಳೆ ಒಳ ಮೀಸಲಾತಿ ಜಾರಿ ಮಾಡಬೇಕು ಅನ್ನೋದು ಇದರ ತಾತ್ಪರ್ಯ. ಇದರ ಜೊತೆಗೆ ಮತ್ತೊಂದು ದಾಳವೂ ಇದೆ. ಅದೇನು ರಾಜಕೀಯವಾಗಿ ಈ ದಾಳ ಯಾವ ರೀತಿಯ ಸವಾಲು, ಈ ದಾಳದ ಹಿಂದಿರುವ ಇದಕ್ಕಿಂತಲೂ ದೊಡ್ಡ ಅಸ್ತ್ರ ಯಾವುದು, ಈ ಎಲ್ಲ ವಿವರಗಳು ಈ ಎಳೆ ರಾಜಕೀಯದ ಮುಂದಿನ ಎಳೆ.